ಈಗಾಗಲೇ 5, 8, 9ನೇ ತರಗತಿಗಳ ಎರಡೆರಡು ಪರೀಕ್ಷೆ ಮುಕ್ತಾಯವಾಗಿದೆ. 2 ಸಬ್ಜೆಕ್ಟ್ ಆಗಿದೆ. ಉಳಿದ ವಿಷಯಗಳ ಪರೀಕ್ಷೆ ನಡೆಸೋದಕ್ಕೆ ತುರ್ತು ಮತ್ತು ಸೂಕ್ತ ಕ್ರಮ ಕೈಗೊಳ್ಳಿ. ಸರ್ಕಾರಕ್ಕೆ ನ್ಯಾಯಮೂರ್ತಿ ಸೋಮಶೇಖರ್, ನ್ಯಾಯಮೂರ್ತಿ ರಾಜೇಶ್ ರೈ ಅವರಿಂದ ಸೂಚನೆ ಸಿಕ್ಕಿದೆ. ಈಗಾಗಲೇ 11ನೇ ತರಗತಿಯ ಎಲ್ಲ ಪರೀಕ್ಷೆಗಳು ಮುಕ್ತಾಯ ಆಗಿರೋದ್ರಿಂದ ತೊಂದರೆ ಇಲ್ಲ. ಪ್ರಾಬ್ಲಮ್ ಇರೋದೇ 5, 8, 9 2 ಸಬ್ಜೆಕ್ಟ್ ಎಕ್ಸಾಮ್ ಬರೆದಿದ್ದಾರೆ. ಅಲ್ಲಿಗೆ ಕೋರ್ಟ್ ಅದಕ್ಕೆ ತಡೆಯಾಜ್ಞೆ ಕೊಡ್ತು. ಹಾಗಾಗಿ ಎಕ್ಸಾಮ್ ನಿಂತೋಯ್ತು. ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ ಮಾಡಲಾಗಿದೆ ಅಂತ ಶಿಕ್ಷಣ ಇಲಾಖೆ ಹೇಳಿತ್ತು. ಈಗ ಮತ್ತೆ ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿರೋದ್ರಿಂದ ಮತ್ತೆ ಒಂದು ಸಭೆಯನ್ನು ನಡೆಸಬೇಕಾಗುತ್ತೆ. ಅದಕ್ಕೆ ದಿನಾಂಕ ನಿಗದಿ ಮಾಡಬೇಕಾಗುತ್ತೆ, ಎಕ್ಸಾಮ್ ನಡೆಸಬೇಕಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈಗ ಶಿಕ್ಷಣ ಇಲಾಖೆ ಮೇಲೆ ಜವಾಬ್ದಾರಿ ಹೆಚ್ಚಿದೆ. ಕೋರ್ಟ್ ಡೈರೆಕ್ಷನ್ಸ್ ಏನು, ಶಿಕ್ಷಣ ಇಲಾಖೆ ಮಾಡಬೇಕಾಗಿರೋದೇನು? ಏನಂದ್ರೆ ಪ್ರಮುಖವಾಗಿ ಶಿಕ್ಷಣ ಇಲಾಖೆ ಇದ್ರ ಬಗ್ಗೆ ಸಾಕಷ್ಟು ಯೋಚನೆ ಆಗಿ ಮತ್ತು ಸೂಕ್ತ ಕ್ರಮಗಳನ್ನ ತೆಗೆದುಕೊಳ್ಬೇಕಾದಂತದ್ದು ಒಂದು ಸಭೆಯ ಮೂಲಕ. ಯಾಕೆಂದ್ರೆ SLC ಪರೀಕ್ಷೆಗಳು ಕೂಡ ಪ್ರಾರಂಭ ಆಗ್ತಾ ಇದಾವೆ. ಆ ಪರೀಕ್ಷಾ ವೇಳಾಪಟ್ಟಿ ಮತ್ತು ಈಗ ಪಬ್ಲಿಕ್ ಪರೀಕ್ಷೆಗಳೇನಿದೆ ಅದ ವೇಳಾಪಟ್ಟಿ ಎರಡನ್ನೂ ಕೂಡ ನೋಡ್ಕೊಂಡು ಅನುಗುಣವಾಗಿ ಮತ್ತು ಮಕ್ಕಳು ಕೂಡ ಈಗಾಗಲೇ ಅನಿರ್ದಿಷ್ಟ ಅವಧಿ ಅಂತ ಹೇಳಿ ಒಂದು ಆದೇಶವನ್ನ ಶಿಕ್ಷಣ ಇಲಾಖೆ ಹೊರಡಿಸಿತ್ತು. ಆ ಹಿನ್ನೆಲೆಯಲ್ಲಿ ಸಾಮಾನ್ಯವಾಗಿ ಮಕ್ಕಳು ಯಾರು ಕೂಡ ಊರುಗಳಲ್ಲಿರಲ್ಲ ಅಥವಾ ಬೇರೆ ಬೇರೆ ರಜೆ ಅಂತ ಹೇಳಿ ಬೇರೆ ಬೇರೆ ಕಡೆ ಹೋಗಿರುವಂತ ಸಾಧ್ಯತೆಗಳು ಇರ್ತವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಒಂದು ಸಭೆಯನ್ನ ಮಾಡುತ್ತಾರೆ ಶಿಕ್ಷಣ ಇಲಾಖೆ ಒಂದು ಸಭೆಯನ್ನ ಮಾಡಿದ ನಂತರ SLC ಪರೀಕ್ಷಾ ವೇಳಾಪಟ್ಟಿಗಳು ಜೊತೆಗೆ ಈ ಪರೀಕ್ಷೆಗಳು ಬರುವಂತದ್ದು ಇದನ್ನೆಲ್ಲ ಕೂಡ ಅನುಗುಣವಾಗಿ ಸಮಯಕ್ಕೆ ಅನುಗುಣವಾಗಿ ಎಲ್ಲಾನು ಕೂಡ ವ್ಯಾಲ್ಯೂಯೇಟ್ ಅನ್ನ ಮಾಡ್ಬೇಕತ್ತೆ. ವ್ಯಾಲ್ಯೂಯೇಟ್ ಅನ್ನ ಮಾಡಿ ಅದಾದ ಬಳಿಕ ಒಂದು ಪರೀಕ್ಷಾ ದಿನಾಂಕವನ್ನ ಹೊರಡಿಸುವಂತ ಸಾಧ್ಯತೆಗಳಿದೆ. ಬಹುತೇಕ ಸೋಮವಾರದಿಂದ ಎಕ್ಸಾಮ್ ಪ್ರಾರಂಭ ಆಗುವಂತ ಸಾಧ್ಯತೆಗಳಿದಾವೆ. ಆ ಎಕ್ಸಾಮ್ ಪ್ರಾರಂಭ ಆಗೋದಕ್ಕಿಂತ ಮುಂಚೆನೆ ಒಂದು ಸುತ್ತೋಲೆಯನ್ನ ಹೊರಡಿಸಬೇಕು. ಜೊತೆಗೆ ಸಾರ್ವಜನಿಕ ಪ್ರಕಟಣೆಗಳು ಕೂಡ ಆಗ್ಬೇಕು. ಜೊತೆಗೆ ಮಕ್ಕಳಿಗೆ ಆ ಬಗ್ಗೆ ಮಾಹಿತಿಗಳನ್ನ ತಲುಪಿಸಲಿಕ್ಕೆ ಸಂಬಂಧಪಟ್ಟಂತ ಶಾಲೆಗಳೇನಿರ್ತವೆ ಆ ಶಾಲೆಗಳು ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಒಂದು ಆದೇಶವನ್ನು ಮಾಡಿ ಅದಾದ ನಂತರ ಒಂದಷ್ಟು ದಿನಗಳನ್ನ ಕೊಟ್ಟು ಅದಾದ ಬಳಿಕ ಪರೀಕ್ಷೆಯನ್ನ ಮಾಡಬೇಕು. ಇವತ್ತು ವಿಭಾಗೀಯ ಪೀಠ ಒಂದು ಹೇಳಿಕೆಯನ್ನ ಕೊಡುತ್ತದೆ, ಅಂದ್ರೆ ಆದೇಶವನ್ನು ಕೊಡುತ್ತದೆ. ಆದೇಶದಲ್ಲಿ ತ್ವರಿತಗತಿಯಲ್ಲಿ ಮತ್ತು ಮಕ್ಕಳಿಗೆ ಏನು ಸಮಯಾವಕಾಶವನ್ನು ಕೊಟ್ಟು ಅದಕ್ಕೆ ಅನುಗುಣವಾಗಿ ಅವರ ಕಾಲಕ್ಕೆ ಅನುಗುಣವಾಗಿ ಪರೀಕ್ಷೆಯನ್ನ ಮಾಡಿ ಅಂತ ಹೇಳಿ ಒಂದು ಆದೇಶವನ್ನು ಕೊಟ್ಟಿರುವಂತದ್ದು. ಇದನ್ನ ಕೂಡ ಶಿಕ್ಷಣ ಇಲಾಖೆ ಇವತ್ತು ಪರಿಗಣಿಸಿ ಒಂದು ವೇಳಾಪಟ್ಟಿಯನ್ನ ಮತ್ತೆ ಪ್ರಕಟಿಸುವಂತ ಸಾಧ್ಯತೆಗಳಿರುವಂತದ್ದು. ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಮುರಳಿ. ಈಗಾಗಲೇ ಬರ್ತಾ ಇರೋ ಮಾಹಿತಿ ಪ್ರಕಾರ ಸೋಮವಾರದಿಂದಲೇ ಎಕ್ಸಾಮ್ಸ್ ಶುರುವಾಗುತ್ತೆ. ಉಳಿದ 4 ಸಬ್ಜೆಕ್ಟ್ಸ್ ಏನಿದೆ ಅದಕ್ಕೆ ಎಕ್ಸಾಮ್ ನಡೆಸಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಕೇವಲ 2 ದಿನ ಮಾತ್ರ ಬಾಕಿ ಇದೆ. ಸಾರ್ವಜನಿಕ ಪ್ರಕಟಣೆ ಆಗುತ್ತೆ. ಅಕಸ್ಮಾತ್ ವಿದ್ಯಾರ್ಥಿಗಳೇನಾದರೂ ಬೇರೆ ಬೇರೆ ಊರುಗಳಿಗೆ ಹೋಗಿದ್ರೆ ಇಮಿಡಿಯೇಟ್ ಆಗಿ ಬರಬೇಕಾಗತ್ತೆ. ಎಕ್ಸಾಮ್ ಸೋಮವಾರದಿಂದಲೇ ಆಗಬೇಕು. ಯಾಕೆಂದರೆ SSLC ಎಕ್ಸಾಮ್ ಶುರು ಆಗ್ತಾ ಇದೆ, PUC ಎಕ್ಸಾಮ್ ಶುರು ಆಗ್ತಾ ಇದೆ. ಅಷ್ಟರಲ್ಲಿ ಬೋರ್ಡ್ ಎಕ್ಸಾಮ್ ಎಲ್ಲವೂ ಕೂಡ ಅಂದರೆ ಈ ಎಕ್ಸಾಮ್ ಮುಗಿಬೇಕಾಗತ್ತೆ. ಹಾಗಾಗಿನೇ ನಾಡಿದ್ದು ಸೋಮವಾರದಿಂದ ಇನ್ನು ಕೇವಲ 2 ದಿನ ಮಾತ್ರ ಬಾಕಿ ಇದೆ. ಶುಕ್ರವಾರ ಇವತ್ತು ಮುಗಿದೋಯ್ತು ಅಂದ್ಕೊಳ್ಳಿ, ಶನಿವಾರ ಭಾನುವಾರ 2 ದಿನ ರಜೆ. ಅದಾದ ನಂತರ ಸೋಮವಾರದಿಂದ ಎಕ್ಸಾಮ್ ನಡೀಬೇಕಾಗತ್ತೆ. ತೀರ್ಮಾನವನ್ನು ಈಗಾಗಲೇ ತಗೋತಾರೆ ಇಮ್ಮಿಡಿಯೇಟ್ ಆಗಿ. ಇನ್ಫ್ಯಾಕ್ಟ್ ಶಿಕ್ಷಣ ಇಲಾಖೆ ಕೂಡ ತುಂಬ ಒತ್ತಡದಲ್ಲಿತ್ತು. ಪೋಷಕರಿಂದ ತುಂಬ ಒತ್ತಡ ಬರ್ತಾ ಇತ್ತು, ಆದಷ್ಟು ಬೇಗ ಎಕ್ಸಾಮ್ ಮುಗಿಸಿ ಅಂತ. ಬಟ್ ಕೋರ್ಟ್ ಆದೇಶಕ್ಕೋಸ್ಕರ ಕಾಯಲಾಗ್ತಾ ಇತ್ತು. ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಸೋಮವಾರದಿಂದಲೇ ಬೋರ್ಡ್ ಎಕ್ಸಾಮ್ 5, 8, 9ನೇ ತರಗತಿಗೆ ಆರಂಭ ಆಗುತ್ತೆ.